ನಮ್ದೆಲ್ಲ ಪ್ಲಾನ್ ಕಮಲ್ ಬೈ ಇದೆ. ಯಾರು ಹೇಳಿದ್ರು? ನಮ್ ರೈಡರ್ಸ್ ಎಲ್ಲ ರೆಡಿ ಇದಾರಪ್ಪ ಹೊರಡೋದಕ್ಕೆ. ಇನ್ನು ಸ್ವಲ್ಪ ಮುಂದೆ ಹೋಗೋಣ. ಏನೋ ಸೌಂಡ್ ಆಯ್ತು ಗುರು, ಏನ್ ಗುರು ಅದು? ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ KV ಕ್ರಿಯೇಷನ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಮಡಿಕೇರಿಗೆ ಬಂದಿದ್ವಿ. ಮಡಿಕೇರಿಯಲ್ಲಿ ರಾಜ್ ಸೀಟ್ ಉದ್ಯಾನವನವನ್ನು ನೋಡಿಕೊಂಡು ಇಲ್ಲೇ ಒಂದಿನ ಸ್ಟೇ ಆಗಿದ್ವಿ ರೂಮಲ್ಲಿ ಹುಡುಗರೆಲ್ಲ. ಈಗ ಮತ್ತೆ ಹೊರಟಿದ್ದೀವಿ. ಅಲ್ಲಿ ನಮ್ಮ ಹುಡುಗರನ್ನೆಲ್ಲ ತೋರಿಸ್ತೇನೆ. ಹಲೋ ಗೈಸ್, ನಮಸ್ತೆ ಹೇಳಿ ಒಮ್ಮೆ. ನಮಸ್ತೆ. ಸೆಕೆಂಡ್ ಡೇಗೆ ಇಷ್ಟು ಜನ ಇದ್ದೀವಿ, ಎಲ್ಲಿಗೆಲ್ಲ ಹೋಯ್ತೀವಿ ಅಂತ ಎಲ್ಲ ನೀವೇ ನೋಡಿ. ಅಂತ ನಮ್ದೆಲ್ಲ ಪ್ಲಾನ್ ಕಮಲ್ ಬೈ ಇದೆ. ಬೈ ಎಂತ ಪ್ಲಾನ್ ನೆಕ್ಸ್ಟ್? ಮೊದಲು ಚಾಯ್ ಕುಡಿಯೋದು, ಮತ್ತೆ ಅಲ್ಲಿಂದ ಹೊರಡೋದು. ಅಲ್ಲ, ದುಬಾರಿ ಎಲಿಫೆಂಟ್ ಕ್ಯಾಂಪ್. ದುಬಾರಿ ಎಲಿಫೆಂಟ್ ಕ್ಯಾಂಪ್ಗೆ ಹೊರಟಿದ್ದೀವಿ. ಬನ್ನಿ ಹೋಗೋಣ. ನಮ್ಮ ಬೈಕ್ ರೈಡರ್ಸ್ ಎಲ್ಲ ರೆಡಿ ಇದ್ದಾರೆ. ಬುಲೆಟ್ ಸೌಂಡ್ ನೋಡ್ಗುರು, ಅದ್ರ ಕದರ್ರೆ ಬೇರೆ ಗುರು. ನಿಮ್ಗೆ ಯಾವ್ಯಾವ ಬೈಕ್ ಎಲ್ಲ ಕಾಣಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಸ್ನೇಹಿತರೆ, ಇವತ್ತು ನಾವಿರುವಂತ ಈ ಜಾಗ ದುಬಾರಿ ಎಲಿಫೆಂಟ್ ಕ್ಯಾಂಪ್. ಓಹೋ, ಈ ಬಿಸಿಲಲ್ಲೂ ಇಷ್ಟೊಂದು ಜನ ಗುರು. ವೆಹಿಕಲ್ಸ್ ನೋಡಿ ಎಷ್ಟೊಂದು. ನಾನು ನಿಮಗೆ ಸಜೆಸ್ಟ್ ಮಾಡೋದು ಏನು ಅಂತಂದ್ರೆ, ಬೇಸಿಗೆಗಾಲದಲ್ಲೆಲ್ಲ ಬರಬೇಡಿ ಗುರು. ಇಲ್ಲಿ ತುಂಬಾನೇ ಬಿಸಿಲಿರುತ್ತೆ. ಮತ್ತೆ ನೋಡಿ, ಇಲ್ಲಿ ನೀರು ತುಂಬಾ ಕಮ್ಮಿ ಇದೆ. ನಾವು ಹೋಗ್ಬೇಕು ಅನ್ಕೊಂಡ್ವಿ ಗುರು, ಬೋಟ್ ರೈಡಿಂಗ್ ಎಲ್ಲ ಇತ್ತು, ಆದರೆ ಇಲ್ಲಿ ನೀರೇ ಇಲ್ಲ ಗುರು. ಅದಕ್ಕೆ ನಿಮಗೂ ಸಹ ಸಜೆಸ್ಟ್ ಮಾಡ್ತಾ ಇರೋದು ಏನಂತಂದರೆ, ದಯವಿಟ್ಟು ಎಲ್ಲ ಮಳೆಗಾಲದಲ್ಲಿ ಬನ್ನಿ. ಒಳ್ಳೆ ವೇವ್ ಇರುತ್ತೆ, ನೀರು ಸಹ ಇರುತ್ತೆ. ನೋಡಿ ಎಷ್ಟು ಸಖತ್ತಾಗಿದೆ. ದುಬಾರಿ ಎಲಿಫೆಂಟ್ ಕ್ಯಾಂಪಿಂದ ನಾವು ಹೊರಟಿದ್ದು ಕುಶಾಲ್ ನಗರ ಗೋಲ್ಡನ್ ಟೆಂಪಲ್ಗೆ. ಕುಶಾಲ್ ನಗರದ ಸಿಟಿ ಸೆಂಟ್ರಲ್ ಇದು. ನಮಸ್ಕಾರ ಎಲ್ರಿಗೂ, KV ಕ್ರಿಯೇಷನ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೋಲ್ಡನ್ ಟೆಂಪಲ್ ಹೋಗೋಕ್ಕೆ ಹುಡುಗರೆಲ್ಲ ರೆಡಿ ಇದ್ದಾರೆ. ಹೋಗೋಣ ಬನ್ನಿ. ಬೈಕ್ ಪಾರ್ಕಿಂಗ್ಗೆ ಫೀಸ್ ಕೊಟ್ಟು ನಂತರ ನಾವಿರುವಂತಹ ಜಾಗ ಗೋಲ್ಡನ್ ಟೆಂಪಲ್ನ ಗೇಟ್. ಆ ಎಂಟ್ರೆನ್ಸ್ ಇಂದ ಒಳಗಡೆ ಬರ್ತಿದ್ದಂಗೆ ನಿಮಗೆ ಕಾಣಿಸುತ್ತೆ ಈ ತರದ ಒಂದು ಅಂಗಡಿ. ಈ ಅಂಗಡಿಯಲ್ಲಿ ಏನೇನು ಸಿಗುತ್ತೆ ಅಂತ ನೋಡ್ಗುರು. ಏನೇನೋ ಇದೆ ಗುರು ಇಲ್ಲಿ. ಓಹ್, ಇಲ್ಲೇನೋ ಇದೆ ಗುರು. ಇರೋ ಒಂದು ನಿಮಿಷ, ಎಲ್ಲ ನಿಂತ್ಬಿಟ್ಟಿದ್ದಾರೆ ಗುರು. ನೋಡ್ಗುರು, ಈಗ ನೀವು ಮನೇಲಿ ನೋಡುವಂತಹ ಕಾರ್ಟೂನು ಏನೇನೋ ನೋಡ್ತಿರಲ್ಲ ಗುರು, ಅದರಲ್ಲಿ ಯಾವ್ದಾದ್ರು ಇದರಲ್ಲಿ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಗೋಲ್ಡನ್ ಟೆಂಪಲ್ನ ಪಕ್ಕದಲ್ಲಿರುವಂತಹ ಈ ಬಿಲ್ಡಿಂಗ್ಗಳನ್ನ ನೀವು ನೋಡ್ತಾ ಇರ್ಬೋದು. ಈ ಬಿಲ್ಡಿಂಗ್ಗಳು ಏನಪ್ಪ ಅಂತಂದರೆ ಬುದ್ಧಿಸ್ಟ್ನ ಮಕ್ಕಳು ಓದುವಂಥ ಶಾಲೆ ಗುರು. ಸ್ಕೂಲ್ನ ಹೆಂಗೆ ಬಿಲ್ಡ್ ಮಾಡಿದ್ದಾರೆ ನೋಡ್ಗುರು, ಸಖತ್ತಾಗಿದೆ. ಸ್ನೇಹಿತರೆ, ಇನ್ನೂ ತುಂಬ ಜನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದೀರಾ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ರಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಇವತ್ತು ನಮ್ಮ ಸ್ಪಾಟ್ ಬಂದಿದೆ ಕರ್ನಾಟಕದ ಫೇಮಸ್ ಗೋಲ್ಡನ್ ಟೆಂಪಲ್ಗೆ. ನಿಮಗೂ ಸಹ ತೋರಿಸ್ತೀನಿ, ಬನ್ನಿ ಹೋಗೋಣ ಒಳಗಡೆ. ಗೋಲ್ಡನ್ ಟೆಂಪಲ್ ಹೊರಗಡೆಯಿಂದ ಹೀಗೆ ಕಾಣಿಸುತ್ತೆ. ಈ ಟೆಂಪಲ್ನ ಮೇಲೆ ಒಬ್ರು ಫೋಟೋ ಹಾಕಿದ್ದಾರೆ ಗುರು. ಅಲ್ಲಿ ಹೆಸರು ಕಾಣಿಸ್ತಾ ಇದೆ, ಪೆನರ್ ರಿಂಪೋಶೆ ಅಂತ. ನೀವು ಕಾಣಿಸ್ತಿದೆಯಾ ಹೆಂಗೋ ಗೊತ್ತಿಲ್ಲ. ಇಲ್ಲಿಗೆ ಬೌದ್ಧ ಧರ್ಮದ ಜನರು ಅಷ್ಟೇ ಬರೋದಿಲ್ಲ, ಎಲ್ಲಾ ಧರ್ಮದ ಜನರು ಬರ್ತಾರೆ. ಯಾಕಂತಂದ್ರೆ ನೋಡ್ಗುರು, ಅಷ್ಟು ಅದ್ಭುತವಾದಂತಹ ಜಾಗ ಇದು. ನಾವು ಬಂದಿರುವಂಥ ಟೈಮ್ ಚೆನ್ನಾಗಿಲ್ಲ ಅಂತ ಏನಿಲ್ಲ. ಇದು ನಾವು ಬಂದಿರುವಂಥ ಟೈಮು ಪ್ರೇಯರ್ ಟೈಮು, ಹಾಗಾಗಿ ಯಾರನ್ನೂ ಒಳಗಡೆ ಬಿಡಲ್ಲ. ಹೊರಗಡೆಯಿಂದ ನೋಡ್ಕೊಂಡು ಹೋಗ್ಬೇಕಷ್ಟೇ. ಟೆಂಪಲ್ ಕ್ಲೋಸ್ ಆಗಿದೆ, ಆದರೆ ಬೌದ್ಧ ಧರ್ಮದ ವಿಹಾರ ಕೊಠಡಿ ಓಪನ್ ಆಗಿದೆ. ನೋಡ್ಬೋದು ಹಿಂದೆ. ಇಲ್ಲಿ ನಿಮಗೆ ಕಾಣಿಸ್ತಿರುವಂಥದ್ದು ಪ್ರೇಯರ್ ಮಾಡುವಂತಹ ಜಾಗ. ಅಲ್ಲಿ ಫೌಂಟೇನ್ ಕಾಣಿಸ್ತಿದೆ ಗುರು. ಅದ್ರ ಬಗ್ಗೆ ನಮ್ಮ ಕಮಲ್ ಬೈ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಇದು ನೋಡಿ ಫ್ರೆಂಡ್ಸ್, ಇವತ್ತು ಫೌಂಟೇನಲ್ಲಿ ನೀರು ಬರ್ತಿದೆ. ಒಂದೆರಡು ಸಲ ಬಂದಿದೆ, ಆಗ ಬರ್ತಿರ್ಲಿಲ್ಲ. ಇವತ್ತೇನೋ ಸ್ಪೆಷಲು, ಸಂಡೇ ಜನ ಬರ್ತಾರೆ, ಹಂಗಾಗಿ ಏನೋ ನೀರು ಬರ್ತಿದೆಯಪ್ಪ. ಒಳಗಡೆ ಹೋಗೋಕ್ಕಿಲ್ಲ ಅಂತೆ, ಪ್ರೇಯರ್ ಟೈಮ್. ಬೋರ್ಡ್ ಹಾಕಿದ್ದಾರೆ, ಪ್ರೇಯರ್ ಟೈಮ್. ಗೋಲ್ಡನ್ ಟೆಂಪಲ್ನಲ್ಲಿರುವಂಥ ಕಾಣುವಂಥದ್ದು ನಿಮಗೆಲ್ಲವೂ ಗೋಲ್ಡ್ ಆಗಿರಲ್ಲ, ಗೋಲ್ಡನ್ ಪೇಂಟ್ ಅಷ್ಟೇ. ಗೋಲ್ಡನ್ ಪೇಂಟ್ ಮಾಡಿರುವಂಥ ಗೋಲ್ಡನ್ ಟೆಂಪಲ್ ನೋಡಿ. ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಧರ್ಮ ಮುಖ್ಯ ಅಲ್ಲ ಅಂತ. ಅದಕ್ಕೆ ಉದಾಹರಣೆ ಏನು ಅಂತಂದರೆ ನೋಡ್ಕೊರಿ, ಇಲ್ಲಿ ಎಷ್ಟೊಂದು ಜನ ಇದ್ದಾರೆ ಅಂತ. ಇಲ್ಲಿ ಬೌದ್ಧ ಧರ್ಮದ ಜನರು ಮಾತ್ರ ಇಲ್ಲ, ಬೇರೆ ಬೇರೆ ಧರ್ಮದ ಜನರು ಬಂದಿದ್ದಾರೆ. ಪ್ರೇಯರ್ ಮುಗ್ದಿರೋ ಹಾಗೆ ಕಾಣಿಸುತ್ತೆ. ಬನ್ನಿ ಒಳಗಡೆ ಹೋಗೋಣ.
ಇಡೀ ದೇವಾಲಯದಲ್ಲಿರುವಂತಹ ಎಲ್ಲರೂ ಪ್ರೇಯರ್ ಮಾಡ್ತಾ ಇರುವಂಥದ್ದು. ಅಲ್ಲಿ ಕೂತಿದ್ದಾರಲ್ಲ ದೊಡ್ಡವರು, ಆ ದೊಡ್ಡವರು ಹೇಳ್ಕೊಡ್ತಾ ಇರುವಂತಹ ಈ ಮಂತ್ರವನ್ನು ಕೇಳ್ತಾ ಪ್ರೇಯರ್ ಮಾಡ್ತಾ ಇದ್ದಾರೆ ಗುರು. ಇವ್ರು ಪ್ರೇಯರ್ ಮಾಡ್ತಾ ಇರುವಂಥ ರೀತಿ, ಆಚಾರ ವಿಚಾರವನ್ನು ನೀವು ನೋಡ್ಬೋದು. ಎರಡು ದಿನ ಬೈಕ್ ರೈಡಿಂಗ್ ಅನ್ನು ಮುಗಿಸಿದಂತಹ ನಮ್ಮ ಬೈಕ್ ರೈಡರ್ಸ್ ಎಲ್ಲರೂ ಮನೆಗೆ ಹೊರಡ್ತೀವಿ ಅಂತ ಹೇಳಿದ್ರು. ಈಗ ನಾವು ಒಂದೇ ಬೈಕಲ್ಲಿ ಇಬ್ರು ಮಾತ್ರ ಹೋಗ್ತಾ ಇದ್ವಿ, ಬೇರೆ ಎಲ್ಲ ಬೈಕ್ ರೈಡರ್ಸ್ ಮನೆಗೆ ಹೊರಟೋದ್ರು. ಮಡಿಕೇರಿಯಿಂದ ಬರಬೇಕಾದ್ರೆ ಆನ್ ದ ವೇ ಉಡುಪಿ ಜಿಲ್ಲೆಯಲ್ಲಿ ಒಂದು ಪ್ಲೇಸು ಸಖತ್ತಾಗಿದೆ ಅಂತ ಹೇಳಿದ್ರು ನಮ್ಮ ಬ್ರದರು. ಹಾಗಾಗಿ ಆ ಪ್ಲೇಸನ್ನು ನಿಮಗೂ ತೋರಿಸೋದಕ್ಕೆ ಬರ್ತಾ ಇದ್ದೀನಿ. ಬನ್ನಿ ನಿಮ್ಮ ಜೊತೆ ನೋಡ್ಕೊಂಬರೋಣ. ನೀವೆಲ್ಲರೂ ವಾಟರ್ ಫಾಲ್ಸ್ನ ನೋಡೇ ಇರ್ತೀರ, ಆದರೆ ನೀರೇ ಇಲ್ದಿರುವಂತಹ ವಾಟರ್ ಫಾಲ್ಸು, ನೀರು ಇಲ್ಲದೆ ಇರೋವಾಗ ಆ ವಾಟರ್ ಫಾಲ್ಸ್ ನಿಮಗೆ ಹೇಗೆ ಕಾಣಿಸುತ್ತೆ, ಆ ಪ್ಲೇಸಲ್ಲಿ ಏನೇನಿರುತ್ತೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಬರ್ತಿದ್ದಂಗೆ ಈ ವೈಷ್ಣವಿ ದುರ್ಗ ದೇವಾಲಯ ಸಿಗುತ್ತೆ. ಇಲ್ಲಿಂದ ಹಾಗೆ ಮುಂದೆ ಹೋದ್ರೆ ಆ ಫಾಲ್ಸ್ ಸಿಗುತ್ತೆ. ಈ ಫಾಲ್ಸ್ಗೆ ಬರ್ತಿದ್ದಂಗೆ ನಿಮ್ಗೆ ಈ ಕಲ್ಯಾಣಿ ವೆಲ್ಕಮ್ ಮಾಡುತ್ತೆ. ಮಾಡಬೇಕು ಅಥವಾ ಭಯ ಸ್ನೇಹಿತರೆ, ಇಂಥ ಜಾಗಕ್ಕೆಲ್ಲ ನೀವು ಒಬ್ಬೊಬ್ಬರೇ ಬರೋಕ್ಕೆ ಹೋಗಬೇಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳ ಮೂಲಕ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ದಯವಿಟ್ಟು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದಾರೆ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ ಬಾಯ್.